ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಕರಾಗ್ರೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರೀ ಪ್ರಾತಃ ಕಾಲೇ ಕರದರ್ಶನಂ ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ಉಜ್ಜಿ ನೋಡ್ಕೊಂಡ್ರೆ ಸಕಲ ಅನೇಕ ಕೋಟಿ ದೈವಗಳ ದರ್ಶನ ಮಾಡಿದಾಗತ್ತೆ. ಈಗ ನಾವು ಹೊಸ ಸಾಮಗ್ರಿಕ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಸುಮಾರು 2 ಎಪಿಸೋಡನ್ನು ಕೊಡ್ತಿದ್ದೀನಿ. 2 ಎಪಿಸೋಡನ್ನು ಬರೀ ಹೆಬ್ಬೆಟ್ಟಿನ ಬಗ್ಗೆನೇ 2 ಎಪಿಸೋಡನ್ನು ಕೊಡ್ತಾ ಇದ್ದೀನಿ. ಇವತ್ತು ಅದೇ ಹೆಬ್ಬೆಟ್ಟಿನ ಬಗ್ಗೆನೇ ಇನ್ನೊಂದು ಎಪಿಸೋಡನ್ನು ಕೊಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ ನೋಡಿ. ಹಿರಿಯ ಬೆಟ್ಟು ಹೆಬ್ಬೆಟ್ಟು. ಮೊನ್ನೆ 1-2 ವಿಷಯ ಹೇಳಿದ್ದೆ, ಇವತ್ತು ಒಂದು ವಿಷಯ ಹೇಳ್ತೇನೆ. ಈಗ ಹೆಬ್ಬೆಟ್ಟಿದೆ, ಈಗ ಓಪನ್ ಮಾಡಿ, ಕೈಯನ್ನು ಓಪನ್ ಮಾಡಿದಾಗ ಸುಮ್ಮನೆ ನಾವು ಫೋರ್ಸ್ ಮಾಡಿ ಈ ಥರ ಓಪನ್ ಮಾಡಬಾರ್ದು. ಈ ಥರ ಫೋರ್ಸ್ ಮಾಡ್ಬೋದು, ಈ ಥರ ಫೋರ್ಸ್ ಮಾಡಬಾರ್ದು. ಸುಮ್ಮನೆ ಆರಾಮಾಗಿ ಓಪನ್ ಮಾಡಿ. ಈ ಹೆಬ್ಬೆಟ್ಟು ಏನಾಗಿರುತ್ತೆ ಅಂತಂದರೆ ಒಳಗಡೆ ಬಗ್ಗಿರುತ್ತೆ. ಕೆಲವರಿಗೆ ಏನಾಗಿರುತ್ತೆ, ಹಿಂಗೆ ಒಳಗಡೆ ಬಗ್ಗಿರುತ್ತೆ, ಒಳಗಡೆ ಬಗ್ಗಿರುತ್ತೆ. ಕೆಲವರಿಗೆ ಸ್ಟ್ರೈಟ್ ಆಗಿರುತ್ತೆ, ಕೆಲವರಿಗೆ ಹಿಂದ್ಗಡೆಗೆ ಬಗ್ಗಿರುತ್ತೆ. ಒಳಗಡೆ ಬಗ್ಗಿದ್ರೇನು, ಸ್ಟ್ರೈಟ್ ಆಗಿದ್ರೇನು, ಹಿಂದ್ಗಡೆ ಬಗ್ಗಿದ್ರೇನು. ಒಳಗಡೆ ಬಗ್ಗಿದ್ರೆ ಯಾವಾಗಲೂ ಏನಾಗ್ತದೆ ಅಂದರೆ ಅವರು ಯಾವಾಗಲೂ ಫ್ಲೆಕ್ಸಿಬಲ್, adjustmentable to the nature, adjustmentable to the environment. ಪ್ರಕೃತಿಗೆ, ನೇಚರ್ಗೆ, ಸಮಯಕ್ಕೆ ಹೊಂದ್ಕೊಳ್ತಾರೆ. ಸಮಯಕ್ಕೆ ಹೊಂದ್ಕೊಳ್ತಾರೆ. ಕುಟುಂಬಕ್ಕೆ ಹೊಂದ್ಕೋಬೇಕು, ಅಕ್ಕಪಕ್ಕ ಮನೆಯವ್ರ ಜೊತೆಯಲ್ಲಿ ಹೊಂದ್ಕೊಂಡಿರಬೇಕು, ಸ್ನೇಹಿತರ ಜೊತೆಯಲ್ಲಿ ಹೊಂದ್ಕೊಂಡಿರಬೇಕು. ಇವರು ಯಾವಾಗಲೂ ಏನಾಗಿರ್ತದೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹೊಂದ್ಕೊಂಡಿರ್ತಾರೆ. ಅಡ್ಜಸ್ಟ್ಮೆಂಟಬಲ್ ಟು ದ ನೇಚರ್. ಇವರೇನು ಮಾಡಾಗಿರ್ತಾರೆ ಅಂತಂದರೆ ಇವರು ಸ್ವಲ್ಪ ರಿಜಿಡ್, ಇವರು ಸ್ವಲ್ಪ ಹೊಂದ್ಕೊಳ್ಳಲ್ಲ. ಇವರು ಸ್ವಲ್ಪ ಹೊಂದ್ಕೊಳ್ಳಲ್ಲ. ಇವರು ಏನಾಗ್ತದೆ ಅಂದರೆ ಅಕ್ಕಪಕ್ಕ ಮನೆಯವ್ರ ಹತ್ರ ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡ ಹತ್ರ, ಮಕ್ಕಳು ತಂದೆ ಒಬ್ರಿಗೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಇರಲ್ಲ. ಸ್ವಲ್ಪ ಹೊಂದ್ಕೊಳ್ಳಲ್ಲ. ಇವರು ಸ್ಟ್ರೈಟ್ ಆಗಿರೋರು. ನೋಡಿ, ನಾನು ಸ್ಟ್ರೈಟಾಗಿ ತೋರಿಸ್ತಾ ಇದ್ದೇನೆ ನೋಡಿ. ಆಮೇಲೆ ಇನ್ನು ಕೆಲವರಿಗೆ ಹಿಂದಕ್ಕೆ ಬಗ್ಗಿರುತ್ತೆ, ಹಿಂದಕ್ಕೆ ಬಗ್ಗಿರೋರು ಏನಾಗಿರುತ್ತೆ ಅಂದರೆ ಇವ್ರು ಯಾವಾಗಲೂ ಹೊಂದ್ಕೊಳ್ಳೋದು ಇಲ್ಲ, ಸ್ಟ್ರೈಟ್ ಆಗೂ ಇರಲ್ಲ. ಯಾವಾಗಲೂ ಜಗಳ. ಅದು ಏರಿ ಹೇಳಿದ್ರೆ ಕೋಣ ನೀರಿಗೆ ಹೇಳಿತ್ತು ಅಂದಂಗೆ. ನಾವೊಂದು ಹೇಳಿದ್ರೆ ಅವರೊಂದು ಯೋಚನೆ ಮಾಡ್ತಾರೆ, ನಾವೊಂದು ಮಾಡಿದ್ರೆ ಅವರೊಂದು ಯೋಚನೆ ಮಾಡ್ತಾರೆ. ಅವ್ರ ಮನಸ್ಸೇ ಯಾವಾಗಲೂ ನೆಗೆಟಿವಲ್ಲಿ ಇರ್ತದೆ, ಪಾಸಿಟಿವಲ್ಲಿ ಇರೋದೇ ಇಲ್ಲ. ಯಾವಾಗ ಜಗಳ ಗಂಟೆ ಥರ ಇರ್ತಾರೆ. ಅಥವಾ ನಾವೊಂದು ಹೇಳಿದ್ರೆ ಅವರು ಅದು ವ್ಯತಿರಿಕ್ತವಾಗಿ ಯೋಚನೆ ಮಾಡ್ತಾರೆ. ಪಾಸಿಟಿವ್ ಆಗಿ ಅವರು ಯೋಚನೆ ಮಾಡೋದೇ ಇಲ್ಲ. ಇವರು 1, 2, 3 ಈ ಥರ ಬೆಳ್ಳಿರೋರಿಗೆ ಈ ಥರ ಇರುತ್ತೆ. ಇದು ಒಂದು ಪಾಯಿಂಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟಿಗೆ ಬರೋಣ. ಕೆಲವರು ಹೆಬ್ಬೆಟ್ಟು ನೋಡಿ ಅಬ್ಸರ್ವ್ ಮಾಡಿ, ಬೇರೆ ಸುಮ್ಮನೆ ಎಲ್ಲ ಬಸ್ಸಲ್ಲಿ ಹೋಗುವಾಗ, ಅಲ್ಲೇ ಇರುವಾಗ, ಎಲ್ಲೆಲ್ಲ ಕೂತ್ಕೊಂಡಿರುವಾಗ, ಫ್ರೆಂಡ್ ಜೊತೆಗಿರುವಾಗ ಅಥವಾ ಅವಾಗ ಅಬ್ಸರ್ವ್ ಮಾಡಿದ್ರೆ ಆ ಹೆಬ್ಬೆಟ್ಟು ಹೇಗಿದೆ ಅಂತ ನೋಡ್ಕೋಬೇಕು. ತುಂಡ ಇದೆಯಾ, ಉದ್ದ ಇದೆ. ಕೆಲವರಿಗೆ ಏನಾಗಿರುತ್ತೆ ಅಂದರೆ ಬೆಟ್ಟುಗಳು ಉದ್ದ ಇರ್ತವೆ, ಹೆಬ್ಬೆಟ್ಟು ಉದ್ದ ಇರುತ್ತೆ. ಬೆಟ್ಟುಗಳು ತುಂಡ ಇದ್ದಷ್ಟು ಫ್ಲೆಕ್ಸಿಬಲ್, ಅವರು ರಿಜಿಡ್. ತುಂಡ ಇದ್ದಷ್ಟು ಫ್ಲೆಕ್ಸಿಬಲ್, ರಿಜಿಡ್. ಬೆಟ್ಟು ಉದ್ದ ಇದ್ದಷ್ಟು ಅವರು ರಿಜಿಡ್ ಆಗಿರಲ್ಲ, ಫ್ಲೆಕ್ಸಿಬಲ್ ಆಗಿರ್ತಾರೆ.
ಫ್ಲೆಕ್ಸಿಬಲ್ ಆಗಿರ್ತಾರೆ, ಸ್ಮೂತ್ ಆಗಿರ್ತಾರೆ, ಅಡ್ಜಸ್ಟ್ಮೆಂಟಬಲ್ ನೇಚರು. ಆಮೇಲೆ ತಮಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಮ್ಮ ಕೆಲಸವನ್ನು ಮಾಡ್ಕೊಳ್ತಾರೆ. ಜಗಳ ಆಡೋಕ್ಕೆ ಹೋಗಲ್ಲ, ಕಿತ್ತಾಡೋಕ್ಕೆ ಹೋಗಲ್ಲ, ಎದುರಾಕೊಳ್ಳೋಕ್ಕೆ ಹೋಗಲ್ಲ. ಈ ಥರ ಇರೋರು ಯಾರು ಬೆಟ್ಟು ಉದ್ದ ಇರೋರು. ಅದೇ ಬೆಟ್ಟು ಉದ್ದ ಇರೋರು ಅದಕ್ಕೆ ಆಪೋಸಿಟ್ಟು. ಎಲ್ಲೂ ಹೊಂದ್ಕೊಳಲ್ಲ, ಯಾರಿಗೂ ಅಡ್ಜಸ್ಟ್ ಆಗಲ್ಲ. ನಾವೊಂದು ಹೇಳಿದ್ರೆ ಅವರೊಂದು ಯೋಚನೆ ಮಾಡ್ತಾರೆ, ಅವರೊಂದು ಹೇಳಿದ್ರೆ ನಾವೊಂದು ಯೋಚನೆ ಮಾಡ್ತೀವಿ. ಹೀಗೆ ಬೆಟ್ಟು ಉದ್ದ ಇರೋರಿಗೂ ಬೆಟ್ಟು ತುಂಡ ಇರೋರಿಗೂ ಡಿಫ್ರೆನ್ಸು. ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ನೋಡಿ, ಅದನ್ನೇ ಅಬ್ಸರ್ವ್ ಮಾಡಿ. ಎಲ್ಲ ಕೂತಿರ್ಬೇಕಾರೆ ಫ್ರೆಂಡ್ಸ್ ಇರ್ಬೇಕಾರೆ ಅಬ್ಸರ್ವ್ ಮಾಡಿ. ಅವ್ರ ಬೆಟ್ಟು ನೋಡಿ, ಇವ್ರ ಬೆಟ್ಟು ನೋಡಿ ಏನಾಗಿರುತ್ತೆ ಅಂತ ನೋಡಿ. ಈಗ ನನ್ನ ಬೆಟ್ಟು ಏನಾಗಿದೆ ಅಂತಂದರೆ, ಇದು ಈ ಭಾಗ ಇದೆಯಲ್ಲ ಇದು ಚೌಕನಾಗಿದೆ. ಇದು ಭಾಗ ಏನಾಗಿದೆ, ಚೌಕನಾಗಿದೆ. ಇನ್ನು ಕೆಲವ್ರ ಬೆಟ್ಟಾಗಿರುತ್ತೆ ಅಂದರೆ ಶಾರ್ಪ್ ಆಗಿರುತ್ತೆ. ಪೆನ್ಸಿಲ್ ಮೆಂಡ್ ಮಾಡಿದರೆ ಯಾವ ರೀತಿ ಶಾರ್ಪ್ ಆಗಿರ್ತದೆ ಆ ಥರ ಶಾರ್ಪ್ ಇರ್ತದೆ ಕೆಲವರಿಗೆ. ಯಾವಾಗ ಶಾರ್ಪ್ ಇರ್ತದೆ ಅವ್ರ ಮೈಂಡು ಅಷ್ಟೇ ಶಾರ್ಪ್ ಇರ್ತದೆ. ಅಷ್ಟೇ ಬುದ್ಧಿವಂತರಿರ್ತಾರೆ. ಆಮೇಲೆ IQ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಮೈಂಡ್ ಇರುತ್ತೆ. ಆಮೇಲೆ ಅವರೇ ಅವಾಗ ಅಂಥವ್ರು ಒಳ್ಳೆ ಎಜುಕೇಟೆಡ್ ಆಗ್ತಾರೆ, ಒಳ್ಳೆ ಬುದ್ಧಿವಂತರಾಗ್ತಾರೆ, ಒಳ್ಳೆ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ತಾರೆ. ಇವರೇನು ಮಾಡ್ತಾರೆ ಅಂತಂದರೆ, ಇವರು ಸ್ವಲ್ಪ ದಡ್ಡರು. ಅಷ್ಟೊಂದು IQ ಚೆನ್ನಾಗಿರಲ್ಲ, ಐಕ್ಯ ಸುಮಾರಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಧಾನ ಮಾಡ್ತಾರೆ. ಆಗುತ್ತೋ ಇಲ್ವೋ ಅಂತ ಫ್ಲೆಕ್ಸಿಬಲ್ ನೇಚರ್ ಇರ್ತದೆ. ಇದು ಆ ಥರ ಮೈಂಡು ಇವ್ರಿಗಿರುತ್ತೆ. ಇದಾದಮೇಲೆ ಮತ್ತಿನ್ನೊಂದು ಪಾಯಿಂಟ್ ಏನು ಅಂತಂದರೆ, ಅವಾಗಲೇ ಹೇಳಿದ್ದೇನು ಮತ್ತೆ ಹೇಳೋದು ಬೇಡ. ಮತ್ತೆ ಇವಾಗ ಈಗ ಇಷ್ಟೆಲ್ಲ ಆದಮೇಲೆ ಇನ್ನೂ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟಿನ ಈಗ ಸಾಮಾನ್ಯವಾಗಿ ಈ ಭಾಗ ಇದೆ ನೋಡಿ, ಇದು ಫಸ್ಟ್ ಫೆಲಾಂಜಲ್ ಅಂತ. ಮೊದಲನೇ ಗೆಣ್ಣು ಫಸ್ಟ್ ಫೆಲಾಂಜಲ್. ಈ ಫಸ್ಟ್ ಫೆಲಾಂಜಲ್ ನೋಡಿ, ಈಗ ನಾವು ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಈ ಟೆಕ್ನಾಲಜಿಲಿ ಏನು ಮಾಡ್ಬೇಕಂದ್ರೆ, ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಗೊತ್ತಿಡಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಹೆಪಟೋಸಿಸ್ ಕಲ್ತಾರೆ. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ಅವರು ವಿದ್ಯಾವಂತರಿರಲಿಲ್ಲ, ಅವಿದ್ಯಾವಂತರಿರ್ತಾರೆ. ಅವಿದ್ಯಾವಂತರ ಹತ್ರ ಏನು ಮಾಡ್ತಿದ್ರೆ, ಸಾಮಾನ್ಯ ಎಡಗೈ ಹೆಬ್ಬೆಟ್ಟು ಈ ಭಾಗ ಎಡಗೈ ಹೆಬ್ಬೆಟ್ಟನ್ನ ಇಂಕಲ್ಲಿ ಪ್ರೆಸ್ ಮಾಡಿ ಪೇಪರ್ ಮೇಲೆ ಒತ್ತಿ ಅವರನ್ನು ಲೆಫ್ಟ್ ಹ್ಯಾಂಡ್ ಅಂತ LTM ಆಫ್ ಅಂತ ಬರೆದು ಅವ್ರ ಹೆಸರನ್ನು ಬರ್ಕೊತಿದ್ರು. ಇದು ಹಿಂದಿನ ಕಾಲದಲ್ಲಿ. ಈಗ ನಾವು ಏನಾಗ್ತಿದೆ ಅಂದರೆ, ಹೊಸ ಟೆಕ್ನಾಲಜಿ ಎಷ್ಟೇ ಬಂದ್ರೂ ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಹೊಸ ಟೆಕ್ನಾಲಜಿ ಬಂದರೂ ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಹೋಗಿ ಏನು ಮಾಡ್ತಾರೆ, ಈಗ ಬ್ಯಾಂಕಲ್ಲಿ ನೋಡ್ರಿ, ಬ್ಯಾಂಕಲ್ಲಿ ಅವ್ರು ವರ್ಕ್ ಮಾಡ್ತಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಮಿಷಿನ್ ಮಾಡಿಕೊಂಡಿರ್ತಾರೆ. ಆ ಮಿಷಿನ್ಗೆ ಬೆಟ್ಟನ್ನು ಹಿಂಗೆ ಒತ್ತಿರ್ತಾರೆ. ಆ ಮಿಷಿನ್ಗೆ ಬೆಟ್ಟನ್ನು ಒತ್ತಿದರೆ ಆವಾಗ ಆಪರೇಟ್ ಆಗುತ್ತೆ. ಆವಾಗ ಐಡೆಂಟಿಫಿಕೇಷನ್ ಆಗುತ್ತೆ. ಆಮೇಲೆ ನಮ್ಮ ಕೈಲೂ ಏನು ಮಾಡಿಸ್ತಾ ಅಂದರೆ, ಕೆಲವು ಸಾರಿ ನಮ್ಮ ಕೈಲಿ ಒತ್ತಿಸ್ಕೊಳ್ತಾರೆ. ಆಮೇಲೆ ಇದಕ್ಕೆ ಹೋಗಿ, ಈ ಪೇರ್ ಪ್ರೈಸ್ ಡಿಪೋಗೆ ಹೋಗಿ